ಕಸೆಯ ಓ ರತ್ನಕ್ಕ ಬಣ್ರಿ ಇವ್ ಕೂರ ಕೆಂದಿಲ್ಲಲ್ಲೇನ್ರಿ ಗ್ಯಾಸ್ ಅಂಡಿದಲ್ಲ ಕುತ್ಕೊಂಡ ಇದ್ರಲ್ಲಿ ಎಂತ ಪ್ಯಾಟಿಗೆ ಹೋಗಿದ್ರಾ? ಅಯ್ಯೋ ಇವಾಗೆಲ್ಲ ಸಮುದ್ರದ ಮೀನ್ ಬರುದ್ಲಿಲ್ಲೇನ್ರಿ ನಮ್ಮನಿ ಗಂಡ್ಸಿಗೆ ತಿಳಿ ಸಾರು ಸೊಪ್ಪು ತರಕಾರಿ ಎಲ್ಲ ಇಳಿಯುದ್ಲಲ್ಲ ಅದಕ್ಕೆ ಇಲ್ಲಿ ಬಾಳಂದೂರಲ್ಲಿ ಕರಾವಳಿ ಆ ಮೀನ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಅಂಗಡಿ ಫಸ್ಟ್ ಅಂಗಡಿ ಊರ್ ಮತ್ತೆ ಹಾಳು ಗೀಳೆಲ್ಲ ಕೊಡಲ್ಲ ಹೇಳೇ ಕೊಡ್ತಾರ ಕಣ್ರಿ ಭಾರಿ ಚೆನ್ನಾಗಿತ್ತು ಮೀನು ಹಂಗಾಗಿ ನಮ್ಮನೆ ಗಂಡ್ಸು 1 ಕೆಜಿ ತಂದಿತ್ತ ಅದನ್ನೇ ಸೋಸೋಣ ಅಂತ ಮೀನ್ಗಾರರು ಬಲಿ ಎಲ್ಲ ಹಾಕುದ್ನಂತೆ ಕಣ್ರಿ ಸಮುದ್ರದಲ್ಲಿ. ಹಂಗಾಗಿ ಅಲ್ಲ ಕಣ್ರಿ ನಿಮಗೆ ಎಂತ ಬಂದಿದ್ರಿ ಹೊತ್ತು ಇಲ್ಲಿ ಬರಕ್ ಲಿಫ್ಟಿಗೆ ಹಚ್ಕೊ ಬಂದಿರಲ್ರಿ ಕತ್ತಿ ಮೇಲೆ ನಮ್ಮನೆ ಪುಟ್ಟಿ ಎಂತದ ಲಿಫ್ಟಿಗೆ ಬಿಟ್ಟು ಹೋಗಿದ್ಲು ಅಮ್ಮ 2,000 ರೂಪಾಯಿದು ತುಟಿ ಹಚ್ಚಿದ್ರೆ ತುಟಿ ಹುಡುಗಿಯರ್ ತುಟಿ ತರ ಆಗೋದಂತೆ. ನನ್ಗೇನ್ ಸುಮ್ನೆ ಅದೇ ಎಂತ ಹಾಳೆ ಎಂತಕ್ ಮಾಡಿದ್ರೆ ಅದಕ್ಕೆ ಮನೆ ವಿಷಯ ಗೊತ್ತಾತಾ? ಇಲ್ಲಲ್ಲ ಕವಿತರ್ ಮನೆ ಕೆರೆ ನೀಲಪ್ಪ ಗೌಡ್ರು ಮೀನ್ ಕಡ್ದಿದಂತ. ಗಂಡ್ಸು ಅದ್ಯಾರ ಟೇಟಸ್ ಹಾಕಿದ್ಲು ಮಗ್ಳು ಏನ ಒಂದ್ ಮೀನ್ ಕೊಡ್ಬಾರ್ದೇನ್ರಿ 15 ಕೆಜಿ ಕಡ್ದಿರೋದಂತ. ಅದೇಯ ನಮಗೆಲ್ಲ ದುಡ್ಡಿಂದ ಆಮೇಲೆ ಪ್ಯಾಟ್ ಗೀಟ್ ಅಂತಾರೆ ಎಂತ ಇರ್ತದ್ರಿ ಪ್ಯಾಟ್ ತಿಂದ್ರೆ ನೋಡಿ ನಮ್ಮನೆ ಪುಟ್ಟಿ ಇವಾಗ 50,000 ಸಂಬಳ ಅವ್ಳು ಮೀನ್ ತಿಂದ ಅಲ್ಲೇನು ಬುದ್ಧಿವಂತ ಆಗಿದ್ದು ಮತ್ತೆಂತ ಬಂಗ್ಡಿ ಭೂತ ಎಲ್ಲ ಬಾರಿ ಒಳ್ಳೇದಂತೆ ಕಣ್ರಿ ಕಣ್ಣಿಗೆಲ್ಲ. ಬಂಗಡಿ ಮೀನ್ ಕೆಜಿ ಎಷ್ಟಂತ ಅಂದಾಜ್ ಮಾಡಿದ? ನಾನ್ ಇವತ್ ಕೇಳ್ದೆ ಮರ ಇವ್ರ ಹತ್ರ ಬಂಗಡಿ ತರಕ್ ಆಗ್ಲ ಅಂತ ಬಂಗಡಿ ರೇಟ್ ಕೇಳ್ದೆ 350-300 ರೂಪಾಯಿ ಅಂದ್ರು ಕಣ್ರಿ. ಎಂತ ನೀವು ಕಾಯಕ್ ಮಾಡಿದ ಬಚ್ಚದ? ಕಾಯಕ್ಕೆಲ್ಲ ಬಾರಿ ಟೇಸ್ಟ್ ಕಣ್ರಿ. ಇದು ಎಂತ ಅಂತ ಹೇಳಿ ಬೊಚ್ಚಬೇಕು ಚೆನ್ನಾಗಿ ಬೊಚ್ಚಿ ದೊಡ್ಲಿ ಹುಳಿ ಹಿಂಡಿದ್ರೆ ಬಾಯಲ್ಲಿ ಮೂಗಲಿ ನೀರ್ ಬರ್ಬೇಕು ಹಂಗ್ ಬೊಚ್ಚಬೇಕು. ಜೀರಿ ಮೆಣಸಿನ್ಕಾಯಿ ಹಾಕಿ ಸಾರು ಮಧ್ಯಾಹ್ನಕ್ಕ ರಾತ್ರಿಗ. ಅಯ್ಯೋ ಮಧ್ಯಾಹ್ನ ಕಂಡ್ರೆ ನಂಗಂತೂ ಹೇಳಿನಿ ಅಲ್ಲ ಮೀನ್ ಸೋಸ್ ಕೊಡ್ತಾರಂತೆ. ಮಳೆಗಾಲ ಹುಳಿ ಸಾರೆಲ್ಲ ನೀವು ಸೋಸ್ಕೊ ಬಂದಿರ ಎಕ್ಸ್ಟ್ರಾ 10 ರೂಪಾಯಿ ತಗೋತಿದ್ದ. ಹೌದು ನಮ್ಮನೆ ಗಂಡ್ಸಿ ಅವೆಲ್ಲ ಆಗಲ್ಲ ಅವ ಮನೇಲಿ ಬಿದ್ದಿರ್ತಾಳಲ್ಲ ಮಾಡ್ಲಿ ಅಂತ ಗಂಡ್ಸು. ಸರಿ ಸಾರ್ ಮಾಡ್ಕೊಂಡು ಉಣ್ಣಿ ಆಚಾ. ಅಯ್ಯೋ ಇರ್ಲಿ ಉಂಡ್ಕೊಂಡು ಹೋಗೋರಂತೆ ನಾ ಸೋಸ್ ಅಲ್ಲ ನಾನು ನೀವು ಸೋಸಾಗಿದ್ರೆ ಉಳ್ಕೊಂಡು ನೀವು ಮುಂದಿನ ಸಲದಿಂದ ಮೀನ್ ತಂದ್ರೆ ಬೂದಿಲ ತಿಕ್ಬೇಕು ಇಲ್ಲಾಂದ್ರೆ ಬಟ್ಟೆ ಕಲ್ ಮೇಲೆ ಉಜ್ಬೇಕು. ಭಾರಿ ಒಂಥರ ಟೇಸ್ಟ್ ಹಂಗೆಯ ಮೆಟ್ಕತ್ತಿಗಿಂತನೂ ಬೂದಿ ಹಾಕಿ ಉಜ್ಜೋದು. ಇಲ್ಲ ಅಂದ್ರೆ ಒಂದು ಮಳೆ ಬರ್ತದಲ್ಲ ಮಳೆ ಹಿಂಗ್ ಮಾಡ್ಬೇಕು ಬೂದಿ ಹಾಕಿ ನೀಟಾಗಿ ಹೋಗ್ತದೆ. ಹೌದು ನೀವ್ ಹಿಂಗ್ ಮಾಡಿದ್ರೆ ಎಷ್ಟಂದ್ರೆ ಗೋಬಿ ಗೋಲೆಯ. ಸರಿ ಆಯ್ತಾ ಹೌದು ಸೋಸಿ ಆಯ್ತಾ ಬರ್ಲಾ? ಇಲ್ಲ ಇರಿ ಸಾಂಬಾರ್ ಮಾಡ್ತೀನಿ ಸಾಂಬಾರ್ ಮಾಡ್ಕೊಂಡು ಉಂಡ್ಕೊಂಡು ಹೋಗೋದು. ನೀವು ಮಾಡಿ ಉಣ್ಣಷ್ಟೊತ್ತಿಗೆ ನಮ್ಮನೆ ಗಂಡ್ಸ್ ಬೆಡ್ಸ್ಕೊ ಬರ್ತದೆ. ಇಲ್ಲ ಕಣ್ರಿ. ಆಯ್ತಾಯ್ತಾ